ಇದು ಎನ್ಯುಮರೇಷನ್ ಫೇಸ್ ಸ್ಟಾರ್ಟ್ ಆಗೋದು ನೆಕ್ಸ್ಟ್ 22ನೇ ತಾರೀಕು ಪ್ರಿಂಟಿಂಗ್ ಸ್ಟಾರ್ಟ್ ಆಗ್ತದೆ. ಅದರೊಳಗೆ ಟ್ರೈನಿಂಗ್ ಬಾಕಿ ವಿಷಯಗಳು ನಾವು ಮುಗಿಸ್ಕೊಳ್ತೀವಿ. ಅದಾದ ನಂತರ 29ನೇ ತಾರೀಕಿಂದ ಆ್ಯಸ್ ಪರ್ ದ ECI's ಗೈಡ್ಲೈನ್ಸ್ ಹೌಸ್ ಟು ಹೌಸ್ ವಿಸಿಟ್ ವಿಲ್ ಸ್ಟಾರ್ಟ್. ಹೌಸ್ ಟು ಹೌಸ್ ವಿಸಿಟ್ ವಿಲ್ ಸ್ಟಾರ್ಟ್ ಫ್ರಮ್ 30/6/2026ರಿಂದ 29/7/2022 ಹೌಸ್ ಟು ಹೌಸ್ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಉಂಟಾದ ಎಲ್ಲ ತಯಾರಿನೂ ಈಗ ನಾವು ಮಾಡಿಕೊಂಡಿದ್ದೀವಿ. ತಾವು ಮ್ಯಾಪಿಂಗಲ್ಲಿ ನೋಡಿದ್ದೀರಾ, ಸುಮಾರು 86% ಪ್ಲಸ್ ಮ್ಯಾಪಿಂಗ್ ಆಗಿದೆ. ಇನ್ನು ಬಾಕಿ ಇರುವುದು ಮಾಡಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ತೀವಿ. ಈ ವಿಚಾರಗಳ ಕುರಿತು ಈಗಾಗಲೇ ನಮ್ಮ ರಾಜ್ಯದ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಒಂದು ಮೀಟಿಂಗ್ ಮಾಡಲಾಗಿದೆ. ಈಗ ಮತ್ತೊಮ್ಮೆ ಅವ್ರಿಗೂ ವರ್ಕ್ಶಾಪ್ ಕಂಡಕ್ಟ್ ಮಾಡಲಾಗುವುದು. ಎಲ್ಲ ಪೊಲಿಟಿಕಲ್ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಅವರು ಎಲ್ಲರ ಸಹಕಾರವನ್ನು ಕೋರುತ್ತೇನೆ. ಅವರು ಬೂತ್ ಲೆವೆಲ್ ಏಜೆಂಟನ್ನು ಅಪಾಯಿಂಟ್ ಮಾಡಬಹುದಾಗಿದೆ. ಅಪಾಯಿಂಟ್ಮೆಂಟ್ ಆಫ್ BLAs ಇದುವರೆಗೂ ಕರ್ನಾಟಕದಲ್ಲಿ 25,284 ಬೂತ್ ಲೆವೆಲ್ ಏಜೆಂಟ್ಸನ್ನು ಅಪಾಯಿಂಟ್ ಮಾಡಲಾಗಿದೆ. ಪೊಲಿಟಿಕಲ್ ಪಾರ್ಟೀಸ್ ಸುಮಾರು 25,284 ಬೂತ್ ಲೆವೆಲ್ ಏಜೆಂಟ್ನ ಅಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಎಲ್ಲ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್ ಅವ್ರಿಗೂ ದಯವಿಟ್ಟು ಪ್ರತಿಯೊಂದು ಬೂತ್ಗೂ ಒಂದೊಂದು ಪೊಲಿಟಿಕಲ್ ಬೂತ್ ಲೆವೆಲ್ ಏಜೆಂಟ್ ಅಪಾಯಿಂಟ್ ಮಾಡಿಕೊಟ್ರೆ ಇನ್ನೂ ಜನರ ಕುಂದುಕೊರತೆ ನಮ್ಮ ಗಮನಕ್ಕೆ ಬರಲಿಕ್ಕೆ ಮತ್ತು BLO ಮಾಡುವ ಕೆಲಸ ತಮ್ಮ ಗಮನಕ್ಕೆ ತರಲಿಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ. ಆಮೇಲೆ ಈ ಎನ್ಯುಮರೇಷನ್ ಫಾರ್ಮನ್ನು BLO ಪ್ರಿಂಟೆಡ್ ಫಾರ್ಮನ್ನು ತಮ್ಮ ಮನೆಗೆ ತಂದು ಮುಟ್ಟಿಸ್ತಾರೆ. ಸಪೋಸ್ ಕೆಲವನ್ನ ಆನ್ಲೈನ್ಲಿ ಫಿಲ್ ಮಾಡ್ತೀನಿ ಎಂದು ಯಾರಾದರೂ ಇಷ್ಟಪಟ್ಟಿದ್ದಲ್ಲಿ ಅದಕ್ಕೂ ಈಸಿ ಎಡಿಟಲ್ಲಿ ಅವಕಾಶ ಇರ್ತದೆ. ಅದರ ಮಾಡ್ಯೂಲ್ ನಮ್ಮದು ಎನ್ಯುಮರೇಷನ್ ಪೀರಿಯಡ್ ಸ್ಟಾರ್ಟ್ ಆಗುವಾಗ ಅದು ಅಲೋಮ್ ಪರ್ಮಿಟ್ ಮಾಡ್ತಾರೆ. ಆವಾಗ ನಾವು ತಮಗೆ ಅಪ್ಡೇಟ್ ಮಾಡ್ತೀವಿ. ಬಟ್ ಆನ್ಲೈನಲ್ಲಿ ಆಲ್ಸೋ ಯು ಕ್ಯಾನ್ ಸಬ್ಮಿಟ್ ದಿ ಎನ್ಯುಮರೇಷನ್ ಫಾರ್ಮ್ಸ್. ದಟ್ ಈಸ್ ಆಲ್ಸೋ ಪಾಸಿಟಿವ್.